ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ತುಂಬಾ ಸಿಂಪಲ್ ಆಗಿ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿ ಶಾರ್ಟ್ ಕುರ್ತಿ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ನಾನು ಸ್ವಲ್ಪ ಆಲಿಯಾ ಕಟ್ ಸ್ಟೈಲಲ್ಲಿ ತೋರಿಸಿದ್ದೀನಿ. ತುಂಬಾನೇ ಈಸಿ ಇರುತ್ತೆ, ತುಂಬಾ ಈಸಿ ವೇಯಲ್ಲಿ ತೋರಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಈಸಿ ವೇಯಲ್ಲಿ ತೋರಿಸಿದ್ದೀನಿ. ಡೆಫಿನೆಟ್ಲಿ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ಇದು ನೀವು ಆಫೀಸ್ ಅವ್ರ ಕಾಲೇಜ್ ಸ್ಟೂಡೆಂಟ್ಸ್ ಏನಿದ್ದಾರೆ, ನೀವು ಬಿಗಿನರ್ಸ್ ಆಗಿದ್ರೆ ಆರಾಮಾಗಿ ನೀವು ನೀವೇ ಸ್ಟಿಚ್ ಮಾಡ್ಕೋಬಹುದು ತುಂಬಾ ಈಸಿ ವೇ ಅಲ್ಲಿ. ಇದು ಸ್ವಲ್ಪ ಶಾರ್ಟ್ ಇರತ್ತೆ, ನೀವು ಜೀನ್ಸ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ಸ್ಕರ್ಟ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಈ ತರ ಟಾಪ್, ಇದನ್ನ ಪೆಪ್ಲಮ್ ಟಾಪ್ ಅಂತಾನೂ ಕರೀತಾರೆ, ಶಾರ್ಟ್ ಕುರ್ತಿ ಅಂತಾನೂ ಕರೀತಾರೆ. ಇಲ್ಲಿ ನಾನು ಫುಲ್ ಸ್ಲೀವ್ ಮಾಡಿ ಇದಕ್ಕೆ ಆಲಿಯಾ ಸ್ಟೈಲ್ ಅಲ್ಲಿ ಕಟ್ ಮಾಡಿದ್ದೀನಿ. ತುಂಬಾನೇ ಈಸಿ ಇರತ್ತೆ ನೋಡಿ. ಇಲ್ಲಿ ನಾನು 2 ಮೀಟರ್ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ನೀವು ಫ್ಯಾಬ್ರಿಕ್ಕು ಇದೇ ಫ್ಯಾಬ್ರಿಕ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ಬೇರೆ ಫ್ಯಾಬ್ರಿಕ್ಕು ಕೂಡ ತಗೋಬಹುದು. ಲೈಕ್ ರಿಯಾನ್ ಮತ್ತೆ ಇದು ಡಿಫ್ರೆಂಟ್ ಫ್ಯಾಬ್ರಿಕ್ ಸಿಗತ್ತೆ. ಕ್ರೇಪ್ ಈ ತರ ಸ್ವಲ್ಪ ಈ ತರ ಪ್ರಿಂಟೆಡ್ ಇರೋದು ತಗೊಂಡ್ರೆ ಚೆನ್ನಾಗಿರತ್ತೆ ಲುಕ್ ವೈಸ್. ಈ ತರ ಕುರ್ತೀಸ್ಗೆ ನೋಡಿ, ನಾನು ಫ್ಯಾಬ್ರಿಕ್ 2 ಮೀಟರ್ ತಗೊಂಡಿದ್ದೀನಿ. ಇಲ್ಲಿ ನಾನು ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಬಾಡಿ ಪಾರ್ಟಿಗೆ ಜಸ್ಟ್ ಈ ರೀತಿ ಎಷ್ಟು ಬೇಕೋ ಅಷ್ಟು ನಾನು ಫಸ್ಟ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು, 4 ಲೇಯರ್ಸ್ ಆಗಿ. ಆಕ್ಚುಲಿ ನಾನು ಯೂಸ್ ಮಾಡಿರೋದು 1.5 ಮೀಟರೇ, ಬಟ್ ನೀವು ಹೆಚ್ಚು ಕಮ್ಮಿ ಬರುತ್ತೆ ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ. 2 ಮೀಟರ್ ತಗೊಂಡ್ರೆ ಆಗತ್ತೆ ಅಂತ. ನೀವು ಒಂದು 2 ಮೀಟರ್ 1.5 ಮೀಟರ್ ತಗೊಂಡ್ರೆ ಈ ತರ ಕುರ್ತಿ ರೆಡಿ ಮಾಡ್ಕೋಬಹುದು. ನೋಡಿ, ಲೆಂತ್ 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ 11 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು ನಾನು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ತರ ಮಾರ್ಕ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಆರ್ಮ್ ಶೇಪ್ ಏನಿದೆ ಅದನ್ನ ತೆಗಿತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ ಈ ತರ. ಅಂಡ್ ಇಲ್ಲಿ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಮೆಜರ್ಮೆಂಟ್ ನಿಮಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ನಿಮ್ಮ ಬಾಡಿ ಪಾರ್ಟ್ ಇರತ್ತಲ್ವಾ, ಲೈಕ್ ಟಾಪ್ಸ್ ಈ ತರದ್ದು ಕುರ್ತಿ, ಸೊ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕೂಡ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಫ್ರಂಟ್ ನೆಕ್ 5.5 ಇಂಚಸ್ ಇಟ್ಟಿದ್ದೀನಿ ಡೀಪ್. ನಿಮ್ಗೆ ಇನ್ನೂ ಡೀಪ್ ಬೇಕು ಅಂದ್ರೆ ಒಂದು 6 ಇಂಚಸ್ ಇಟ್ಕೊಂಡ್ರೆ ಆಗತ್ತೆ. ಆಕ್ಚುಲಿ ನಾನು 6 ಮಾಡಿದ್ದೀನಿ, ಬಟ್ ನಿಮ್ಗೆ ಸ್ವಲ್ಪ ಡೀಪ್ ಜಾಸ್ತಿ ಆಗತ್ತೆ ಅಂತ ನಾನು 5.5 ಇಂಚಸ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಎರಡೂ ಪಾರ್ಟ್ಸ್ ನೀಟಾಗಿ ಸೆಪರೇಟ್ ಮಾಡ್ಕೋಬೇಕು. ನೋಡಿ, ನಾನು ಸಪರೇಟ್ ಮಾಡಿದ್ದೀನಿ. ಈ ರೀತಿ ಎರಡೂನು ಸಪರೇಟ್ ಮಾಡ್ಕೊಂಡು ಇವಾಗ ನೆಕ್ ಪಾರ್ಟ್ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಫ್ರಂಟ್ ನೆಕ್ ಏನಿದೆ ಅದು ನೀಟಾಗಿ ಮಾರ್ಕ್ ಮಾಡಿದ್ದೀನಲ್ವಾ, ಇವಾಗ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ನೆಕ್ ಲೆಂತ್ ಸೇಮ್ ಬರುತ್ತೆ. ಫ್ರಂಟ್ ಸೈಡ್ಗೆ ಯಾವ ರೀತಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅದೇ ತರಾನೇ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಿಗೆ 3.5 ಇಂಚಸ್ ನಾನು ನೆಕ್ ಲೆಂತ್ ತಗೊಂಡಿದ್ದೀನಿ ಅಂಡ್ ಡೀಪ್ ಬಂದು 3 ಇಂಚಸ್ ತಗೊಂತಾ ಇದ್ದೀನಿ. ಬ್ಯಾಕ್ ಸೈಡು ಡೀಪ್ ಜಾಸ್ತಿ ಇಟ್ರೆ ಚೆನ್ನಾಗಿರಲ್ಲ. ಈ ತರ ಕುರ್ತೀಸ್ಗೆ ಜಸ್ಟ್ ಕಮ್ಮಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿ, ನಾನು ಜಸ್ಟ್ ಒಂದು 3 ಇಂಚಸ್ ಮಾತ್ರ ಮಾರ್ಕಿಂಗ್ ಮಾಡಿದ್ದೀನಿ. ನೀವು ಇದೇ ಟೈಪ್ ಅಲ್ಲಿ ಸ್ವಲ್ಪ ಕೀ ಹೋಲ್ ನೆಕ್ ತರ ಕೂಡ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ಸ್ವಲ್ಪ ಪ್ಲೇನ್ ಬೇಕು ಅಂದ್ರೆ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ. ಈ ತರ ಟ್ರೈ ಮಾಡಿ, ಚೆನ್ನಾಗಿರತ್ತೆ. ಸ್ವಲ್ಪ ಇದು ರೆಡಿಮೇಡ್ ತರಾನೇ ಕಾಣಿಸುತ್ತೆ ಈ ತರ ಸ್ಟಿಚಿಂಗ್ ಮಾಡ್ಕೊಂಡ್ರೆ. ಇಲ್ಲಿ ನಾನು ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್ಗೆ ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಅಂಡ್ ಈ ಕಡೆಗೆ ಒಂದು 4 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಇದು ಆಲಿಯಾ ಕಟ್ ಸ್ಟೈಲ್ ಏನಿದೆ ಇದು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಆಗತ್ತೆ. ಶೇಪ್ ಬರತ್ತೆ ಈ ತರ, ಸ್ವಲ್ಪ ವಿ ಶೇಪ್ ತರ ಬರತ್ತೆ, ಅದು ಕ್ರಾಸ್ ಆಗಿ ಈ ತರ ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟ್ ಮಾಡಿದ್ದೀನಿ ಫ್ರಂಟ್ ಸೈಡ್ ಅಂಡ್ ಬ್ಯಾಕ್ ಸೈಡ್ ಏನು ಕಟಿಂಗ್ ಏನಿರಲ್ಲ, ಜಸ್ಟ್ ಈ ತರ ನೀವು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೀಟಾಗಿ ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಒಂದು 1/2 ಇಂಚು ಆರ್ಮ್ ಶೇಪ್ ತೆಗ್ದಿದ್ದೀನಿ. ಇದಕ್ಕೆ ಪಟ್ಟೀಸ್ ನೀವು ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಿ ತೋರಿಸಿಲ್ಲ, ಜಸ್ಟ್ ಇದಕ್ಕೆ ಮಾರ್ಜಿನ್ ಬಿಟ್ಕೊಂಡು ಪಟ್ಟಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡಿದ್ದೀನಿ ನೋಡಿ, ಈ ಮೆಥಡ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕು. ಬೋತ್ ಎರಡು ನೆಕ್ ಪಾರ್ಟ್ಸ್ಗೂ ನೀಟಾಗಿ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ನೀವು ಪಟ್ಟಿ ಬೇಡ ಅಂದ್ರೆ ಲೈನಿಂಗು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಇದಕ್ಕೆ ನಾನು ಕಾಟನ್ ಫ್ಯಾಬ್ರಿಕ್ ಅಲ್ಲ, ಲೈನಿಂಗ್ ಏನು ಯೂಸ್ ಮಾಡ್ತಿಲ್ಲ. ಜಸ್ಟ್ ಈ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಪಟ್ಟಿ ಯಾವ ತರ ನಾನು ನೆಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೆ ಅದೇ ಮೆಥಡ್ ಅಲ್ಲೇ ಕಟ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡ್ಕೊಂಡು ಈ ತರ ಮಿಡಿಲ್ ಅಲ್ಲಿ ಏನಿದೆ ಎಕ್ಸ್ಟ್ರಾ ಪಾರ್ಟ್ ಅದನ್ನ ಕಟ್ ಮಾಡ್ಕೋಬೇಕು. ನೀವು ಪಟ್ಟಿ ಕಟ್ ಮಾಡ್ಕೊಂಡಾಗ ಮಿಡಿಲ್ ಅಲ್ಲಿ ಕಟ್ ಮಾಡ್ಕೊಡೋದು ಚೆನ್ನಾಗಿರಲ್ಲ. ಇದನ್ನ ಸ್ಟಿಚಿಂಗ್ ಆದ್ಮೇಲೆ ಕಟಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ನೋಡಿ, ನಾನು ಕಟ್ ಮಾಡಿದ್ದೀನಿ. ಇವಾಗ ಕಟಿಂಗ್ ಎಲ್ಲ ಆದ್ಮೇಲೆ ಈ ತರ ಈ ಫ್ಯಾಬ್ರಿಕ್ ಮಾರ್ಜಿನ್ ಬಿಟ್ಕೊಂಡಿರ್ತೀವಲ್ಲ, ಇದು ನೀಟಾಗಿ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ಆಪೋಸಿಟ್ ವೇ ಅಲ್ಲಿ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು.
ನೋಡಿ ನಾನು ತೋರಿಸ್ತಾ ಇದೀನಿ. ಈ ಮೆಥಡ್ ಅಲ್ಲಿ ನೀವು ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಒಳಗಡೆಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದೆ ಅಲ್ಲ ನೀವು ಬೇಕು ಅಂದ್ರೆ ಲೈನಿಂಗ್ ಕೂಡ ಯೂಸ್ ಮಾಡ್ಕೋಬೇಕು ಅಂತ. ಅದು ಕೂಡ ಈಸಿನೇ. ನಾನು ನಾರ್ಮಲ್ ಆಗಿ ಲಾಂಗ್ ಡ್ರೆಸಸ್‌ಗೆ ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ವಾ, ಅದೇ ಮೆಥಡ್ ಇರತ್ತೆ. ಜಸ್ಟ್ ಈ ತರ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಆಪೋಸಿಟ್ ವೇಲಿ ತಗೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ಕಂಪ್ಲೀಟ್ ಆಗಿ ನಾನು ಇದೇನಿದೆ ನೆಕ್ ಪಟ್ಟಿ ಅದನ್ನ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟಿಗೆ. ಇವಾಗ ಫ್ರಂಟ್ ಸೈಡ್‌ಗೆ ಟಕ್ಸ್ ನೀವು ಸ್ಟಿಚ್ ಮಾಡ್ಕೋಬೇಕು. ಟಕ್ಸ್ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಇದು ಆಲಿಯಾಸ್ ಕಟ್ ಟೈಪ್ ಅಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ವಾ, ಜಸ್ಟ್ ಈ ನೆಕ್ ಪಾರ್ಟ್ ಹತ್ರ ನೀಟಾಗಿ ವಿಡ್ತ್ ನೋಡ್ಕೋಬೇಕು. ಒಂದು 4 ಇಂಚಸ್ ವಿಡ್ತ್ ನೋಡ್ಕೊಂಡು ಒಂದು 2 ಇಂಚಸ್ ನಾನು ಟಕ್ಸ್ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಆಕ್ಚುಲಿ ಒಂದು 4 ಇಂಚಸ್ ಬರುತ್ತಲ್ಲ, ನಾವು ಆಲಿಯಾ ಕಟ್ ಟೈಪ್ ಅಲ್ಲಿ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೊಂಡಿದೀವಲ್ಲ, ಅದಕ್ಕೆ ಲೈಟ್ ಆಗಿ ನೀವು ಸ್ಟಿಚ್ ಮಾಡ್ಕೋಬೇಕು. ಟಕ್ಸ್ ತುಂಬಾ ಮಾಡ್ಕೊಂಡ್ರೆ ಸ್ವಲ್ಪ ಮೇಲ್ಗಡೆಗೆ ಹೋಗ್ಬಿಡತ್ತೆ. ಅವಾಗ ಫಿನಿಶಿಂಗ್ ಚೆನ್ನಾಗ್ ಬರಲ್ಲ. ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಮಾತ್ರ ನೀವು ಇದೇನಿದೆ ಟಕ್ಸ್ ಸ್ಟಿಚ್ ಮಾಡ್ಕೋಬೇಕು. ಲೈಟ್ ಆಗಿ ಇಟ್ಕೊಂಡು ನಾನು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಲ್ಲ ಆ ಮೆಥಡ್ ಅಲ್ಲಿ. ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್‌ಗೂನು ಅಷ್ಟೇ ಫ್ಯಾಬ್ರಿಕ್ ಎಷ್ಟು ಬೇಕೋ ಅಷ್ಟು ಸೆಪರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ 20 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ 10.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಏನಿದೆ ಇದು 2.5 ಇಂಚಸ್ ಮಾರ್ಕಿಂಗ್ ಮಾಡಿದ್ದೀನಲ್ವಾ, ಇದು ಸ್ಲೀವ್ ಶೇಪ್ ತೆಗಿಬೇಕು ನೀಟಾಗಿ. ನೋಡಿ ನಾನು ಸ್ಲೀವ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ಈ ಕಡೆ ಒಂದು 6.5 ಇಲ್ಲ 6 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ಕಟ್ ಮಾಡ್ಕೋಬೇಕು ಈ ಕಡೆ ಸೈಡ್ ಅಲ್ಲಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಫುಲ್ ಸ್ಲೀವ್ ಬರತ್ತೆ. ಇನ್ನು ಫುಲ್ ಲೆಂತ್ ಬೇಕು ಅಂದ್ರೆ 22-23 ಇಂಚಸ್ ತಗೊಂಡ್ರೆ ಇನ್ನು ಫುಲ್ ಲೆಂತ್ ಬರತ್ತೆ. ನಾನು ನಾರ್ಮಲ್ ಆಗಿ ಇಟ್ಟಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ದೆ. ನೋಡಿ ಇದನ್ನ ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಸ್ಲೀವ್ ಏನಿದೆ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಸ್ಲೀವ್ ರೆಡಿ ಆಗಿದೆ ಕಟಿಂಗು. ಇದನ್ನ ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇವಾಗ ನಾನು ಬಾಟಮ್ ತೋರಿಸ್ಕೊಡ್ತೀನಿ. ಬಾಟಮ್ ನಾನು ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಬೇರೆ ಬರುತ್ತೆ, ಬ್ಯಾಕ್ ಬೇರೆ ಬರುತ್ತೆ. ಇದು ಡಿಫ್ರೆಂಟ್ ವೇಸ್ ಅಲ್ಲಿ ತೋರಿಸ್ತಾರೆ ಆಲಿಯಾ ಕಟ್. ನಾನು ಸ್ವಲ್ಪ ಈಸಿ ಇರ್ಲಿ ಅಂತ ಈ ಮೆಥಡ್ ಅಲ್ಲಿ ತೋರಿಸಿದ್ದೀನಿ. ಫ್ರಂಟ್ ಸೈಡ್ ನಾನು ಇಲ್ಲಿ ತೋರಿಸ್ತಿರೋದು. ಇಲ್ಲಿ ನಾನು ಫ್ರಂಟ್ ಸೈಡ್ ಲೆಂತ್ ಬಂದು 14 ಇಂಚಸ್ ತಗೊಂಡಿದ್ದೀನಿ. 14 ಇಲ್ಲ 15 ತಗೊಂಡ್ರೆ ಆಗತ್ತೆ. ನಾನು 14 ಇಂಚಸ್ ತಗೊಂಡಿದ್ದೀನಿ. ಈ ತರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಈ ಮೆಥಡ್ ಅಲ್ಲಿ ನೀವು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಸ್ಟಿಚ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ಬ್ಯಾಕ್ ಸೈಡು ಇದೇ ಮೆಥಡ್ ಇರುತ್ತೆ ಬಟ್ ಲೆಂತ್ ಕಮ್ಮಿ ಇರತ್ತೆ. ಅದನ್ನು ತೋರಿಸ್ಕೊಡ್ತೀನಿ. ಇದು ಫ್ರಂಟ್ ಸೈಡ್‌ದು. ನೀವು ಸಪರೇಟ್ ಸಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ಮತ್ತೆ ಬ್ಯಾಕು. ಅಟ್ಯಾಚ್ ಮಾಡೋದನ್ನು ಅಷ್ಟೇ. ನೋಡಿ ಇವಾಗ ತೋರಿಸ್ತೀನಿ. ಇದು ನೋಡ್ಕೋಬೇಕು ಪ್ಲೀಟ್ಸ್ ಎಲ್ಲ ನೀಟಾಗಿ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನಾನು ಫ್ರಂಟ್ ಸೈಡ್ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ರೆಡಿ ಆಗಿರೋದು ಅದನ್ನ ತಗೊಂಡಿದ್ದೀನಿ. ಜಸ್ಟ್ ಅದಕ್ಕೆ ನಾವು ಆಲಿಯಾ ಕಟ್ ಯಾವ ತರ ನಾನು ಫಸ್ಟ್ ಕಟ್ ಮಾಡ್ದೆ, ಈ ಶೇಪ್ ತೆಗ್ದಿದ್ದೀನಲ್ವಾ ಅದೇ ತರನೇ ಇದಕ್ಕೂ ಕೂಡ ಶೇಪ್ ತೆಗಿಬೇಕು. ಈ ಕಡೆ ಒಂದು 3 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಈ ತರ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಇದು ಬಾಡಿ ಪಾರ್ಟ್‌ಗೂ ಕೂಡ ಕಟ್ ಮಾಡ್ಕೋಬಹುದು ಎಲ್ಲ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದಾಗ. ಇಲ್ಲ ಈ ಮೆಥಡ್ ಅಲ್ಲಿ ಕೂಡ ಟ್ರೈ ಮಾಡ್ಕೋಬಹುದು. ನಾನು ನೀಟಾಗಿ ಪ್ಲೀಟ್ಸ್ ಸ್ಟಿಚಿಂಗ್ ಆದ್ಮೇಲೆ ಕಟ್ ಮಾಡಿ ತೋರಿಸಿದ್ದೀನಿ. ಅವಾಗ ಪ್ಲೀಟ್ಸ್ ಒಂದೆರಡು ಬಿಚ್ಚೋಗಿರತ್ತೆ. ಅದನ್ನ ನೀವು ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಕಂಪ್ಲೀಟ್ ಆಗಿ ಫ್ರಂಟ್ ಸೈಡ್ ಏನಿದೆ ಇದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿಗೆ ಫ್ರಂಟ್ ಸೈಡು ರೆಡಿ ಆಯ್ತು. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಈ ಸೈಡ್ ಫಿಟ್ಟಿಂಗ್ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದು ಬ್ಯಾಕ್ ಸೈಡ್‌ಗೆ ಬರತ್ತೆ. ಬ್ಯಾಕ್ ಪಾರ್ಟ್‌ಗೆ ಬಾಟಮ್ ಬ್ಯಾಕ್ ಪಾರ್ಟ್ ಇದು. ಇದು ನಾನು 11.5 ಇಂಚಸ್ ತಗೊಂಡಿದ್ದೀನಿ ಲೆಂತ್. ವಿಡ್ತ್ ನಾರ್ಮಲ್ ಆಗಿರತ್ತೆ. ಫ್ಯಾಬ್ರಿಕ್ ನೀವು ತಗೊಂಡಾಗ ಐಡಿಯಾ ಬರತ್ತೆ. ನೋಡಿ ಇದು ಕೂಡ ಪ್ಲೀಟ್ಸು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ನಾರ್ಮಲ್ ಆಗಿ. ಇದಕ್ಕೆ ಕಟಿಂಗ್ ಏನೂ ಇರಲ್ಲ. ನೋಡಿ ನಾನು ಇದು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ವೇಸ್ಟ್ ಪಾರ್ಟ್ ಕಡೆಗೆ ನೀಟಾಗಿ. ಇವಾಗ ಇದು ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎರಡೂನು ಸೇರಿಸ್ಕೊಂಡು ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಡೌನ್‌ಗೆ ಒಂದು 1/2 ಇಂಚ್ ಲೈಟ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡ್ಕೊಂಡ್ರೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇರತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಕಟ್ ಮಾಡಿದಾದ್ಮೇಲೆ ಶೋಲ್ಡರ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಈ ಸೈಡಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಎರಡೂ ಸ್ಲೀವ್ಸ್‌ನು ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ರೆಡಿ ಆಗತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಯೂಸ್‌ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್‌ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್
ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಇದೇ ತರ ಜೀನ್ಸ್‌ಗೆ ಶಾರ್ಟ್ ಕುರ್ತೀಸ್ ಬೇಕು ಅಂದ್ರೆ ಡಿಫರೆಂಟ್ ಆಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.